ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ವಿರುದ್ಧ ಕೇಂದ್ರ ಸರ್ಕಾರ, ರಾಜ್ಯಪಾಲರು, ಸಿದ್ದರಾಮಯ್ಯನವರ ಏಳಿಗೆಯನ್ನು ಸಹಿಸಿದ ಹಲವು ಕೇಂದ್ರ ಮಂತ್ರಿಗಳು ಹಾಗೂ ಬಡವರ ಕಾರ್ಯಕ್ರಮಗಳ ವಿರೋಧಿಗಳು, ಕಾಂಗ್ರೆಸ್ ಪಕ್ಷ ಭದ್ರವಾಗಿರ್ತಕ್ಕಂಥ ಬಡವರ ಪರ ಸರ್ಕಾರ ನೀಡತಕ್ಕಂಥದ್ದನ್ನ ಸಹಿಸದೇ ಇರುವಂತ ಕೆಲವು ಶಕ್ತಿಗಳು ಷಡ್ಯಂತ್ರ ರೂಪಿಸಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನು ಅಭದ್ರಗೊಳಿಸಬೇಕು. ಸೆಕ್ಷನ್ 17A ಹಾಗೂ 218 BNS ಪ್ರಕಾರ ರಾಜ್ಯಪಾಲರಿಂದ ಅನುಮತಿಯನ್ನು ಕೊಡಿಸುವುದರ ಮೂಲಕ ಅಭದ್ರತೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಮಾನ್ಯ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಈ ಆದೇಶ, ಅವರು ಕೊಟ್ಟಿರ್ತಕ್ಕಂಥ ಅನುಮತಿ, ಇದು ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು. ಇದು ಯಾವುದೇ ರೀತಿಯಿಂದ ಸದುದ್ದೇಶದ ಆದೇಶ ಅಲ್ಲ, ಸದುದ್ದೇಶದ ನಿರ್ಣಯ ಅಲ್ಲ. ಇದು ರಾಜಕೀಯ ದುರುದ್ದೇಶದ, ರಾಜಭವನವನ್ನ ರಾಜಕೀಕರಣಕ್ಕೆ ಬಳಕೆ ಮಾಡಿಕೊಂಡು ಕೇಂದ್ರ ಸರ್ಕಾರದ ನಿಯಮಗಳನ್ನು ಸಹಿತ SOPಗಳು, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರಿನ್ಸಿಪಲ್ಸ್, ಅವನ್ನೂ ಸಹಿತ ಗಾಳಿಗೆ ತೂರಿ ಒಂದು ಕುತಂತ್ರ ಇವತ್ತು ನಮ್ಮ ರಾಜ್ಯದಲ್ಲಿ ನಡೆದಿದೆ. ರಾಜ್ಯದಲ್ಲಿ ಒಂದು ರೀತಿಯ ಅರಾಜಕತೆಯನ್ನು ಹುಟ್ಟಿಸುವಂತ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಆ ಪ್ರಯತ್ನದ ವಿರುದ್ಧ ನಮ್ಮ ಪ್ರತಿಭಟನೆ. ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಈ ಅನುಮತಿಯ ಮೊದಲೆಲ್ಲ ಕೇಂದ್ರದ ಮಂತ್ರಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ಕರಂದ್ಲಾಜೆ, ಶೋಭಾ ಕರಂದ್ಲಾಜೆ, ಇವರೆಲ್ಲ ಏನ್ ಹೇಳ್ತಿದ್ರು, ಇನ್ನು 10 ದಿವಸ ತಡೀರಿ, ಇನ್ನು 10 ದಿವಸ ತಡೀರಿ, ಈ ಅನುಮತಿ ಕೊಡ್ತಾರ, ಯಾಕೆ ರಾಜ್ಯಪಾಲರು ಅನುಮತಿ ಕೊಡ್ತಾರ ಅಂತ ಭವಿಷ್ಯ ಹೇಳ್ತಾರ. ಹೇಗೆ ಹೇಳಿದ್ರು? ಈ ರೀತಿಯಾಗಿರ್ತಕ್ಕಂಥ ಷಡ್ಯಂತ್ರವನ್ನ ಕೇಂದ್ರ ಸರ್ಕಾರದ ಮಂತ್ರಿಗಳು ರೂಪಿಸಿದ್ದಾರೆ. ರಾಜ್ಯಪಾಲರು ಅವರ ಕೈಗೊಂಬೆಯಾಗಿ ಆಟ ಆಡ್ತಾ ಇದ್ದಾರೆ. ರಾಜ್ಯಪಾಲರು ಈ ಕೆಟ್ಟ ಶಕ್ತಿಗಳ, ಈ ಕುತಂತ್ರಗಳ ಕೈಗೊಂಬೆಯಾಗಿದ್ದಾರೆ. ಆದ್ದರಿಂದ ನಾವು ರಾಜ್ಯಪಾಲರ ಈ ನಡೆಯನ್ನ ಅತ್ಯಂತ ತೀವ್ರವಾಗಿ ಖಂಡನೆ ಮಾಡ್ತೀವಿ. ಜನರ ಆಕ್ರೋಶವನ್ನ ಗಮನಿಸ್ತಾ ಇದ್ದೀರಿ ರಾಜ್ಯಪಾಲರೇ. ಸಂವಿಧಾನವನ್ನ ನೀವು ದುರುಪಯೋಗ ಮಾಡ್ಕೋತಾ ಇದ್ದೀರಿ, ರಾಜಭವನವನ್ನ ದುರುಪಯೋಗ ಮಾಡ್ಕೋತಾ ಇದ್ದೀರಿ. ನಿಮ್ಗೆ ನಾವು ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತೀವಿ, ನಿಮ್ಮ ಅನುಮತಿಯನ್ನ ವಾಪಸ್ ಪಡೀರಿ. ಇಲ್ಲದೆ ಹೋದ್ರೆ ಜನರ ಆಕ್ರೋಶವನ್ನ ನೀವು ಎದುರಿಸಬೇಕಾಗತ್ತ. ನ್ಯಾಯ ಸಿಗುವವರೆಗೂ ನಾವು ಹೋರಾಟ ಮಾಡ್ತೀವಿ.